ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಅಪ್ಪನ ಮನೆ ಉಪ್ಪು ಒಂದು ಕಜ್ಜಾಯವೇ. ರಾಮು ರಾಮು ಎಲ್ಲಿ ಹೋಗ್ಬಿಟ್ಟ ಇವನು? ಬೆಳಿಗ್ಗೆನೆ ಫ್ರೆಂಡ್ ಮನೆಗೇನಾದ್ರೂ ಹೊರಟ್ಬಿಟ್ನಾ? ರಾಮು ರಾಮು. ಓ ಅಕ್ಕ, ಇಲ್ಲೇ ಇದೀನಲ್ಲಕ್ಕ. ಓಹೋ, ಇಲ್ಲೇ ಕೂತಿದೀಯಾ ಅಲ್ವೋ? ಆ ಮೂಲೆಗೆ ಹೋಗಿ ಪೇಪರ್ ಓದ್ತಾ ಕೂತಿದ್ಯಲ್ಲ, ನಂಗೆ ಬೇಗ ಗೊತ್ತಾಗ್ಲೇ ಇಲ್ಲ ನೋಡು. ಏನಕ್ಕ, ಗಡಿಬಿಡಿನಲ್ಲಿರೋ ಹಾಗಿದೆ? ಏನು ವಿಷಯ? ಏನಿಲ್ಲ ಕಣೋ, ಉಪ್ಪು ಮುಗಿದೋಗಿದೆ. ಅಂಗಡಿಗೆ ಹೋಗಿ 1 kg ಉಪ್ಪು ತಂದು ಕೊಡ್ತೀಯಾ ಬೇಗ? ಅಕ್ಕ, ಗ್ರೇಟ್ ಮ್ಯಾನ್ ಥಿಂಕ್ ಅಲೈಕ್ ಅನ್ನೋ ಹಾಗೆ ನಾನು ಕೂಡ ಈಗ ಉಪ್ಪಿನ ಬಗ್ಗೆನೇ ಯೋಚಿಸ್ತಾ ಇದ್ದೆ. ಓಹೋ, ಮಹಾ ದೊಡ್ಡ ವಿಷಯ ಯೋಚಿಸೋದಕ್ಕೆ. ನೀನು ಗ್ರೇಟ್ ಮ್ಯಾನು ಅಂತ ಜೋರಾಗಿ ಹೇಳ್ಕೊಂಡ್ಬಿಡು. ಅಕ್ಕ, ನಿನ್ನನ್ನು ಜೊತೆ ಮಾಡಿ ಹೇಳ್ಬಿಟ್ರೆ ನೀನು ಸುಲಭವಾಗಿ ಒಪ್ಕೋತೀಯ ಅಂತ ಅಷ್ಟೆ. ಹಾಗೇನಿಲ್ಲ ರಾಮು, ನೀನು ಹೇಳಿದ್ದೆಲ್ಲ ನಾನು ಯಾಕೆ ಒಪ್ಕೋಬೇಕು? ಅದಿರಲಿ, ನಾನೇನೋ ಅಡುಗೆ ಮನೆ ಜವಾಬ್ದಾರಿ ತೊಗೊಂಡಿರೋಳು. ಉಪ್ಪು ಮೆಣಸು ಇಲ್ವಾ ಇದೆಯಾ ಅಂತೆಲ್ಲಾನು ಯೋಚಿಸ್ಬೇಕು. ನೀನು ಯಾಕೆ ಉಪ್ಪಿನ ಬಗ್ಗೆ ಯೋಚಿಸ್ತಿದ್ಯಾ? ಗಂಡಸಿಗೆ ಯಾಕೆ ಗೌರಿ ದುಃಖ ಅನ್ನೋ ಹಾಗೆ? ಅಲ್ಲೇ ಇರೋದು ಪಾಯಿಂಟ್. ಓಹೋ, ಏನಪ್ಪ ಅದು ಪಾಯಿಂಟು, ಡೆಸಿಮಲ್ಲು ಎಲ್ಲ ಬೇಗ ಹೇಳಿ ಮುಗಿಸು. ನನಗೆ ಕೈ ತುಂಬ ಕೆಲಸ ಇದೆ. ಓಹೋ, ನಾನೇನು ಫ್ರೀ ಆಗಿದ್ದೀನಾ? ನಾನು ಓದ್ಕೋಬೇಕು, ಬರ್ಕೋಬೇಕು, ಕಾಲೇಜ್ಗೆ ಹೋಗಬೇಕು, ಮತ್ತು ನಿನಗೆ ಉಪ್ಪು ಬೇರೆ ತಂದು ಕೊಡಬೇಕು. ಓಹೋ, ನೀನು ಗೊಣಗಬೇಡಪ್ಪ. ಉಪ್ಪು ಬೇಕಾದರೆ ನಾನೇ ತರ್ತೀನಿ, ನೀನು ಓದ್ಕೋತೀಯಂತೆ. ಅದೇನು ನಿಂದು ಪಾಯಿಂಟು, ಅದು ಹೇಳು. ಅಕ್ಕ, ಬೆಳಗ್ಗೆ ಚಿಕ್ಕಪ್ಪ ಚಿಕ್ಕಮ್ಮಂಗೆ ವಾಗ್ಯುದ್ಧ ನಡೀತಿತ್ತಕ್ಕ. ಸರಿ, ಅದು ದಿನ ಇದ್ದಿದ್ದೆ ತಾನೇ. ಅದು ನಂಗೂ ಗೊತ್ತಕ್ಕ. ಆದ್ರೆ ಇವತ್ತವರ ಮಾತು, ಪ್ರತಿ ಮಾತು ತುಂಬಾ ಸ್ವಾರಸ್ಯವಾಗಿತ್ತು. ಏನದು? ಬಿಡಿಸಿ ಬೇಗ ಹೇಳ್ಬಿಡು. ಚಿಕ್ಕಪ್ಪ ಚಿಕ್ಕಮ್ಮನಿಗೆ ನಿನ್ನ ತವರು ಮನೆಯಲ್ಲಿ ಅಡಿಗೆ ಚೆನ್ನಾಗಿರೋದಿಲ್ಲ, ಸಪ್ಪೆ ಊಟ, ಹಾಗೆ ಹೀಗೆ ಅಂತ ಹೇಳಕ್ ಶುರು ಮಾಡಿದ್ರು. ಚಿಕ್ಕಮ್ಮ ಗ್ರಾಚಾರ ಬಿಡಿಸ್ಬಿಟ್ರು. ಚಿಕ್ಕಪ್ಪಂಗೂ ತುಂಬಾ ಕೋಪ ಬಂತು. ನಿನ್ನ ತವ್ರ ಮನೆಯಲ್ಲಿ ಮಾಡಿದ್ದೆಲ್ಲ ನಿನಗೆ ಹಿತವಾಗೇ ಇರುತ್ತೆ, ಅಪ್ಪನ ಮನೆ ಉಪ್ಪು ಒಂದು ಕಜ್ಜಾಯವೇ ಅನ್ನೋ ಹಾಗೆ ಸರಿಯಾಗಿ ದಬಾಯಿಸ್ತಾ ಇದ್ರು. ಓಹೋ, ಸರಿ, ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತಾಡೋದಕ್ಕೆ, ಜಗಳ ಆಡೋದಕ್ಕೆ ಏನಾದರೂ ವಿಷಯ ಇದ್ದೇ ಇರುತ್ತಪ್ಪ. ಅದರಲ್ಲೂ ಹೆಂಡತಿ ತವ್ರ ಮನೆ ವಿಷಯ ಅಂದ್ರಂತೂ ಕೆಲವು ಗಂಡಸರಿಗೆ ಎಷ್ಟು ಮಾತಾಡಿದ್ರೂ ತೃಪ್ತಿನೇ ಇರಲ್ಲ ಕಣೋ. ಮಾತಾಡಕ್ಕಂತೂ ಭಾರಿ ಖುಷಿ. ಅದೇನೋ ಇರ್ಲಿ ಬಿಡಕ್ಕ, ಅದೆಲ್ಲ ನನಗೀಗ ಮುಖ್ಯ ಅಲ್ಲ. ನನ್ನ ಪಾಯಿಂಟು ಅಂದರೆ, ಅಪ್ಪನ ಮನೆ ಉಪ್ಪು ಒಂದು ಕಜ್ಜಾಯವೇ ಅಂತ ಚಿಕ್ಕಪ್ಪ ಅಂದ್ರಲ್ಲ, ಉಪ್ಪಿಗೂ ಕಜ್ಜಾಯಕ್ಕೂ ಏನು ಸಂಬಂಧ ಅಕ್ಕ? ರಾಮು, ಕಜ್ಜಾಯ ತಿಂದಿದೀಯೇನೋ ನೀನು? ಹೇಗಿರುತ್ತೆ ಹೇಳು ನೋಡೋಣ. ಏನಕ್ಕ, ನೀನು ಒಳ್ಳೆ ಎಳೆ ಮಕ್ಳನ್ನ ಕೇಳ್ತಿದೀಯಲ್ಲ. ಪರವಾಗಿಲ್ಲ, ಹೇಳು. ದೀಪಾವಳಿ ಹಬ್ಬದಲ್ಲಿ ಮಾಡ್ತೀಯಲ್ಲಕ್ಕ ಕಜ್ಜಾಯ, ಸಿಹಿಯಾಗಿರುತ್ತೆ. ಆಹಾ, ಹೆಸರು ಕೇಳ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಉಡ್ತಾ ಇದೆ. ಮತ್ತೆ ಕಜ್ಜಾಯಕ್ಕೆ ಅಕ್ಕ ಬೆಲ್ಲದ ಜೊತೆ ಸ್ವಲ್ಪ ಉಪ್ಪು ಹಾಕ್ತಾರ ಅಂತ ನನಗೆ ಡೌಟ್. ನಿನ್ ಮಾತು ಕೇಳಿದ್ರೆ ಯಾರಾದ್ರೂ ನಗ್ತಾರಷ್ಟೇ. ಕಜ್ಜಾಯಕ್ಕೆ ಯಾರಾದ್ರೂ ಉಪ್ಪು ಹಾಕ್ತಾರೇನೋ? ಮತ್ತೆ ಅಪ್ಪನ ಮನೆ ಉಪ್ಪು ಒಂದು ಕಜ್ಜಾಯವೇ ಅನ್ನೋ ಮಾತಿನ ಅರ್ಥ ಏನು? ಉಪ್ಪೆಲ್ಲಿ, ಕಜ್ಜಾಯ ಎಲ್ಲಿ, ಎಲ್ಲಿಂದ ಎಲ್ಲಿಗೆ ಸಂಬಂಧ? ನೋಡೋ ರಾಮು, ಅಪ್ಪನ ಮನೆ ಉಪ್ಪು ಒಂದು ಕಜ್ಜಾಯವೇ ಅನ್ನೋದು ಒಂದು ಅರ್ಥಗರ್ಭಿತವಾದ ಗಾದೆ ಕಣೋ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತವ್ರ ಮನೆಯಲ್ಲಿರೋ ತನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಂದೆ ತಾಯಿ, ಬಂಧು ಬಳಗ, ಇವ್ರ ಬಗ್ಗೆ ಎಲ್ಲ ತುಂಬ ಪ್ರೇಮ ಅಭಿಮಾನಗಳಿರುತ್ತಲ್ವಾ ಅಕ್ಕ? ತವ್ರ ಮನೆ ಬಗ್ಗೆ ಯಾವ ಹೆಣ್ಣು ಮಕ್ಕಳಿಗೆ ಎಷ್ಟು ಅಭಿಮಾನ ಪ್ರೇಮ ಇದೆ ಅಂತ ಏನಾದರೂ ಒಂದು ಕಾಂಪಿಟೇಷನ್ ಇಟ್ರೆ ಖಂಡಿತವಾಗೂ ನಿನಗೆ ಫಸ್ಟ್ ಪ್ರೈಸ್ ಬರುತ್ತಕ್ಕ. ಓಹೋ, ಅಲ್ವೋ, ಸ್ವಲ್ಪ ಮೆತ್ತಿಗೆ ಮಾತಾಡೋ ಮರಯ್ಯ. ಇಲ್ಲಿ ನಿನ್ನ ಭಾವ ಕೇಳಿಸ್ಕೊಂಡ್ರೆ, ಹೌದಪ್ಪ ರಾಮು, ಸರಿಯಾಗಿ ಹೇಳಿದೆ, ನಿಮ್ಮ ಅಕ್ಕನಿಗೆ ನನ್ನ ಮೇಲೆ ಅಂಥ ಪ್ರೇಮ ಅಭಿಮಾನ ಏನೂ ಇಲ್ಲ ಅಂತ ಸುಳ್ಳೆ ಜಗಳ ತಗೊಂಡು ಬಂದ್ಬಿಡ್ತಾರೆ. ಎಲ್ಲ ಹೆಣ್ಮಕ್ಳಿಗಿರೋ ಹಾಗೆ ನನಗೂ ತವ್ರ ಮನೆ ಮೇಲೆ ಒಂದು ಸ್ವಲ್ಪ ಅಭಿಮಾನ ಇದೆ ಅಷ್ಟೇ ಕಣೋ. ಹಾಗಲ್ಲಕ್ಕ, ತವ್ರ ಮನೆ ಕಷ್ಟ ಸುಖಗಳಿಗೆ ನೀನು ಎಷ್ಟು ಚೆನ್ನಾಗಿ ಸ್ಪಂದಿಸ್ತೀಯಲ್ವಾ. ನನ್ನನ್ನು BE ಓದಿಸಿ
ಒಂದು ಸ್ಟೇಜ್ಗೆ ತರ್ತಾ ಇದೆಯಲ್ಲಕ್ಕ, ಅದೇ ಸಾಲ್ದ? ಅದರಲ್ಲೇನೂ ವಿಶೇಷ ಇಲ್ಲ ಕಣೋ. ಅಕ್ಕನಿಗೆ ತಮ್ಮನ ಯಶಸ್ಸು ಮುಖ್ಯ ಅಲ್ವಾ. ಈಗ ವಿಷಯಕ್ಕೆ ಬರೋಣ. ಅಕ್ಕ, ಈ ಕವಿಗಳು ಕೂಡ ತವರು ಮನೆ ಬಗ್ಗೆ, ಹೆಣ್ಣು ಮಕ್ಕಳ ತವರಿನ ಅಭಿಮಾನದ ಬಗ್ಗೆ ಸಾಕಷ್ಟು ಹಾಡಿ ಹೊಗಳಿದಾರಲ್ವಾ? ಮತ್ತೆ ನಮ್ಮ ಜನಪದ ಕವಿಗಳಂತೂ ತವರನ್ನ, ತಾಯಿಯನ್ನ ಅವ್ರಿಗೆ ಎಷ್ಟು ಹೊಗಳಿದ್ರು ಸಾಲದು ನೋಡು. ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ ಅಂತ ಹೇಳ್ತಾರೆ. ಸಾಲದು ಅಂತ ಬೇಸಗಿ ದಿವಸಕ ಬೇವಿನ ಮರ ತಂಪು, ಭೀಮರತಿ ಎಂಬ ಹೊಳೆ ತಂಪು, ಹಡೆದವ ನೀ ತಂಪು ನನ್ನ ತವರಿಗೆ ಅಂತಾನೆ ಒಬ್ಬ ಜನಪದ ಕವಿ ನೋಡು. ಎಷ್ಟು ಸೊಗಸಾಗಿ ಹೇಳಿದನಲ್ವನಕ್ಕ ಆ ಕವಿ. ಅದಕ್ಕೆ ಕಣು ರಾಮು ಹೇಳೋದು, ಹೆಣ್ಣು ಮಕ್ಕಳಿಗೆ ಅವ್ರ ತವ್ರ ಮನೆಯವರನ್ನ ಯಾರಾದರೂ ಯಾವುದೇ ಕಾರಣಕ್ಕೆ ಏನಾದರೂ ಒಂದು ಸಣ್ಣ ಮಾತಂದ್ರೂ ಸಾಕು, ಆಕ್ಷೇಪಣೆ ಮಾಡಿದ್ರು ಅಷ್ಟೇ, ಸಹಿಸ್ಕೊಳ್ಳೋಕೆ ಆಗೋದಿಲ್ಲ, ತುಂಬಾ ಕೋಪ ಬರುತ್ತೆ. ಅಕ್ಕ, ಬೆಳಗ್ಗೆ ಪ್ರತ್ಯಕ್ಷ ದರ್ಶನವಾಯ್ತಲ್ಲ ಈ ಮಾತು ಎಷ್ಟು ಸತ್ಯ ಅಂತ. ಅಷ್ಟೇ ಅಲ್ಲ ರಾಮು, ತವ್ರ ಮನೇಲಿ ಎಷ್ಟೇ ಕಷ್ಟಗಳಿರಲಿ, ಬಡತನ ಇರಲಿ, ಎಡರು ತೊಡರುಗಳಿರಲಿ, ಅದನ್ನೆಲ್ಲ ಇನ್ನೊಬ್ಬರ ಮುಂದೆ, ಅದರಲ್ಲೂ ಗಂಡನ ಮನೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಯಾವ ಹೆಣ್ಮಕ್ಳು ಇಷ್ಟಪಡೋದಿಲ್ಲ. ಆದ್ರೆ ಅಕ್ಕ, ಕೆಲವರು ಹೆಂಡತಿ ಮನೆ ಕಷ್ಟ ನೋಡೇ ತಿಳ್ಕೊಂಡು ಸಹಾಯ ಮಾಡೋರು ಇರ್ತಾರಲ್ವಾ? ಇರ್ತಾರೆ, ಖಂಡಿತ. ಮತ್ತೆ ಕೆಲವು ಹೆಣ್ಮಕ್ಳು ತನ್ನ ತವ್ರ ಮನೆ ಹಾಗಿದೆ ಹೀಗಿದೆ ಅಂತ ಇರೋದಕ್ಕಿಂತ ಹೆಚ್ಚಾಗಿ ಉತ್ಪ್ರೇಕ್ಷೆ ಮಾಡಿ ಮಾತಾಡ್ತಾ ಇರ್ತಾರಲ್ವಾ? ಇಂಥವ್ರು ನೋಡೇ ಈಗ ಅದೇ ಅಪ್ಪನ ಮನೆ ಉಪ್ಪು ಒಂದು ಕಜ್ಜಾಯಿವೆ ಅನ್ನೋದು ಹುಟ್ಕೊಂಡಿರೋದು. ತವ್ರ ಮನೆಯಲ್ಲಿ ಅತಿಯಾದ ಪ್ರೀತಿ ಅಭಿಮಾನ ತವ್ರ ಮನೆಯವ್ರ ಬಗ್ಗೆ ಇರೋರಿಗೆ ತವ್ರ ಮನೇಲಿ ಮಾಡಿದ್ದೆಲ್ಲ ಸರಿಯಾಗೇ ಕಾಣುತ್ತೆ. ಅಪ್ಪನ ಮನೆ ಉಪ್ಪು ಕೂಡ ಒಂದು ಕಜ್ಜಾಯದಷ್ಟೇ ಸಿಹಿಯಾಗಿರುತ್ತೆ ಅನ್ನೋ ಹಾಗೆ. ಅಂದರೆ ತವ್ರನವರು ಮಾಡಿಕೊಟ್ಟ ಏನೇ ತಿಂಡಿ ಅಡುಗೆ ಆಗಲಿ, ಅದು ಹೇಗೇ ಇರಲಿ, ಅದು ಕಜ್ಜಾಯದ ಸಿಹಿಯಂತೆ ಮಧುರವಾಗಿರುತ್ತೆ, ತಿನ್ನಕ್ಕೆ ಖುಷಿಯಾಗಿರುತ್ತೆ. ಮತ್ತೆ ಉಪ್ಪು ಅನ್ನೋದು ಋಣದ ಸಂಕೇತ ಅಂತಲೂ ಅಂತಾರೆ ಕಣೋ. ಮಹಾಭಾರತದಲ್ಲಿ ಕೌರವನ ಉಪ್ಪಿನ ಋಣ ತೀರಿಸೋದಕ್ಕೆ ಕರ್ಣ ತಾನು ಕುಂತಿ ಪುತ್ರ ಅಂತ ಗೊತ್ತಾದ ಮೇಲೂ ಕೌರವನ ಪರವಾಗಿ ಹೋರಾಡ್ತಾನಲ್ವನಕ್ಕ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋ ಹಾಗೆ ತಾಯಿಯ ಪ್ರೀತಿ, ತವರಿನ ಪ್ರೀತಿ ಅನ್ನೋದು ಬೆಲೆ ಕಟ್ಟಕ್ಕಾಗದೇ ಇರೋವಂಥದ್ದು. ಅದಕ್ಕೆ ಹೆಣ್ಣು ಮಕ್ಕಳಿಗೆ ತವ್ರನವರು, ತಂದೆ ತಾಯಿ, ಅಕ್ಕ ಅಣ್ಣ ತಂಗಿ ಅಂತಂದರೆ ಎಲ್ಲಿಲ್ಲದ ಪ್ರೀತಿ ವಿಶ್ವಾಸ, ಸುಖ ದುಃಖ ಹಂಚ್ಕೊಳ್ಳೋದಕ್ಕೂ ಒಂದು ಆಸರೆ ಅಲ್ವಾ. ಅಂಥ ತವ್ರನವ್ರು ಮಾಡಿದ ತಿಂಡಿ ಊಟ ಹೇಗೇ ಇರಲಿ ಮನಸ್ಸಿಗೆ ಹಿತವಾಗಿರುತ್ತೆ, ನಾಲ್ಗೆಗೆ ತುಂಬ ರುಚಿಸುತ್ತೆ, ಅಪ್ಯಾಯಮಾನವಾಗಿರುತ್ತೆ. ತವರು ಮನೆ ಅಂದ್ರೆ ಸಾಕು, ಹೇಗಿದ್ರು ಹೆಣ್ಣು ಮಕ್ಕಳಿಗೆ ಅಲ್ಲಿನ ಬಂಧುಗಳು, ಊಟ ತಿಂಡಿ ಎಲ್ಲ ತುಂಬ ಸೊಗಸಾಗಿರುತ್ತೆ, ಉಪ್ಪು ಕೂಡ ಕಜ್ಜಾಯದ ಸಿಹಿ ಹಾಗೆ ಮಧುರವಾಗಿರುತ್ತೆ ಅಂತ ಈಗ ಅದೇ ಒಂದು ರೀತಿನಲ್ಲಿ ತಿಳಿಯಾದ ಹಾಸ್ಯ ವ್ಯಂಗ್ಯದಿಂದ ಹೇಳುತ್ತೆ ಅಲ್ವೇನಕ್ಕ? ಖಂಡಿತ. ಅಷ್ಟೇ ಅಲ್ಲ, ಆದರೆ ಇನ್ನೂ ಒಂದು ಸೂಚಿಸುತ್ತೆ ಇಲ್ಲಿ. ಏನೆಂದರೆ ಅಪ್ಪನ ಮನೆಯವರು ಉಪ್ಪಿನ ರೀತಿ ಏನನ್ನೇ ಹೇಳಿದ್ರು ಇವಳು ಕೇಳ್ತಾಳೆ ಎಷ್ಟೋ ಸಂದರ್ಭದಲ್ಲಿ, ಅದು ಆಗಬಾರ್ದು ಅಂತಲೂ ಪರೋಕ್ಷವಾಗೂ ಹೇಳುತ್ತಲ್ವ. ಈಗ ಅದೇ ಒಳ್ಳೆಯ ಮಾತುಗಳನ್ನು ಕೇಳಬೇಕು, ಒಳ್ಳೆಯದನ್ನು ಅನುಭವಿಸಬೇಕು. ಮತ್ತು ಕಜ್ಜಾಯ ಹೇಗೆ ಸಿಹಿಯಾಗಿರೋದನ್ನ ಮಾತ್ರ ನಾವು ತಿಂತೀವಿ, ಹಾಗೆ ಉಪ್ಪಿನ ಕಜ್ಜಾಯ ತಿನ್ನಲ್ವಲ್ಲ, ಹಾಗೆ ಕೆಟ್ಟ ಮಾತುಗಳನ್ನು, ಕೆಟ್ಟ ಒಂದು ದಾರಿಯಲ್ಲಿ ನಡೆಯುವಂಥ ರೀತಿ ಹೇಳ್ಕೊಡೋದನ್ನೆಲ್ಲನೂ ಕೇಳಬಾರ್ದು, ತವ್ರ ಮೇಲೆ ಎಷ್ಟೇ ಅಭಿಮಾನ ಇದ್ರು ಅನ್ನೋದನ್ನು ಪರೋಕ್ಷವಾಗಿ ಕೂಡ ಇದು ಹೇಳುತ್ತಲ್ವಾ. ಮತ್ತೆ ಅಕ್ಕ, ನಿಂಗೂ ತವ್ರ ಮನೆ ತಿಂಡಿ ತುಂಬ ರುಚಿಸುತ್ತಾ? ಚೆನ್ನಾಗಿ ಕೇಳ್ತೀಯ. ಅಂಗಡಿಯಿಂದ ತರೋ ಸ್ವೀಟ್ಗಿಂತ ಇಷ್ಟ ಆಗುತ್ತಾ? ಅಂಗಡಿಯಿಂದ ತರೋ ಸ್ವೀಟ್ ಅಂತೆ, ಸ್ವತಃ ನನ್ನ ಮನೇಲಿ ನಾನೇ ಮಾಡಿದ ಸ್ವೀಟ್ ಆಗಲಿ, ನನ್ನ ಅತ್ತೆ ಮಾಡಿದ ಸ್ವೀಟ್ ಆಗಲಿ, ಯಾರೇ ಮಾಡಿದ ಸ್ವೀಟ್ ಆಗಲಿ, ತವ್ರಿನಿಂದ ತಂದ ಸ್ವೀಟ್ ಅಷ್ಟು ರುಚಿಸೋದಿಲ್ಲ, ಗೊತ್ತಾಯ್ತಾ? ತಿಳಿತು. ನೀನು ಮಾತಿನ ಮಲ್ಲಕ್ಕ, ನಿನ್ನ ಮಾತು ಕೇಳೋದಕ್ಕೆ ಟೈಮ್ ಇಲ್ಲಕ್ಕ, ಬೇಗ ಕಜ್ಜಾಯ ಮಾಡಕ್ಕ. ಓಹೋ ಕವಿ ಮಹಾಶಯ, ನನಗೂ ಟೈಮ್ ಇಲ್ಲಪ್ಪ, ಕಜ್ಜಾಯ ಮಾಡಕ್ ಬರಲ್ಲಪ್ಪ, ಅಪ್ಪನ ಮನೆಯಿಂದ ತರ್ತೀನಪ್ಪ. ಅಪ್ಪನ ಮನೆ ಉಪ್ಪಿನ ಕಜ್ಜಾಯ ಮಾತ್ರ ಬೇಡಕ್ಕ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.